ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಮಾಯಣ ಟೀಸರ್ ರಿಲೀಸ್ ಆಗಿದೆ. ಸೊ ಈ ಟೀಸರ್ ನೋಡಿದಾಗ ಸಾಕ್ಷಾತ್ ರಾವಣನೇ ಮೂರ್ತಿವೆತ್ತಂತೆ ಯಶ್ ಅವರು ಆ ಪಾತ್ರವನ್ನು ಜೀವಂತವಾಗಿರಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಆ ರಾವಣನ ಅಹಂಕಾರ ಆಗಲಿ, ಆತನ ನಡೆ ಆಗಲಿ, ಇವೆಲ್ಲವೂ ಕೂಡ ಯಶ್ ಮುಖಾಂತರ ಅನಾವರಣ ಆಗಿದೆ ಅಂತ ಹೇಳ್ಬೋದು. ಈ ಇಡೀ ಟೀಸರ್ ನೋಡಿದಾಗ ನಮಗನ್ಸಿತ್ತು ಯಶ್ ತುಂಬ ಪ್ರಧಾನವಾಗಿ ಕಂಡು ಬರ್ತಾರೆ. ಹಾಗಂತ ಇಲ್ಲಿ ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರಕ್ಕೆ ತೂಕ ಇಲ್ಲ ಅಂತ ಅಲ್ಲ. ಬಟ್ ಇಲ್ಲೇನಾಗಿದೆ ಅಂತಂದರೆ ರಾಮ ಇರೋದೇ ಹಾಗೆ. ಸೊ ಆ ಸಲುವಾಗಿ ರಾಮನ ಪಾತ್ರ ಹಾಗೇ ಇದೆ, ಸಹಜತೆ ಇದೆ. ಅನಂತರ ಸೀತೆಯ ಪಾತ್ರ ಆಗಿರಲಿ ಅಥವಾ ದಶರಥನ ಪಾತ್ರ ಆಗಿರಲಿ, ಇವೆಲ್ಲವೂ ಕೂಡ ಹಾಗೆ ಕಟ್ಕೊಟ್ಟಿರೋದು ತುಂಬ ವಿಶೇಷ ಅಂತ. ಯಾಕಂತಂದರೆ ಇಂಥ ಸಿನಿಮಾಗಳು ಈಗ ಈ ಆಧುನಿಕತೆಯ ಒಂದು ಟೆಕ್ನಾಲಜಿ ಕಾಲದಲ್ಲಿ, ಲೈಕ್ ಈ ಹಿಂದೆ ಮಾಡಿದಂಥ ಆದಿಪುರುಷ ಇರ್ಬೋದು, ನೀವು ನೋಡುವಂಥ ಇನ್ನಿತರ ಸಿನಿಮಾಗಳು ಕೂಡ ಇರ್ಬೋದು, ಆ್ಯನಿಮೇಷನ್ನ ವಿಪರೀತವಾಗಿ ಯೂಸ್ ಮಾಡೋದ್ರ ಮೂಲಕ ಲೈಕ್ ಏನೋ ಆ್ಯನಿಮೇಟೆಡ್ ಮೂವಿ ಅನ್ನೋ ರೀತಿಯಲ್ಲಿ ಭಾಸವಾಗೋ ಥರ ಆ ಸಿನಿಮಾಗಳು ಇರ್ತಾ ಇತ್ತು. ಬಟ್ ಇದು ಟೀಸರ್ ನೋಡಿದಾಗ, ಇಡೀ ಟೀಸರ್ ಇದೆಯಲ್ಲ, ಆಲ್ಮೋಸ್ಟ್ 4.10 ಸೆಕೆಂಡ್ ಅಂತ ಅನ್ಕೋತೀವಿ. ಸೊ ಇಡೀ ಟೀಸರ್ ಇದೆಯಲ್ಲ, ಇದು ಅತ್ಯಂತ ಸಹಜವಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಹಲವಾರು ಜನ ಸಿನಿ ಪರಿಣಿತರು ಅದಕ್ಕೆ ಕಾರಣವನ್ನು ಕೂಡ ನೀಡಿದ್ದಾರೆ. ಅದೇನಂತ ಹೇಳಿದ್ರೆ, ನಾವು ಈ ಸಿನಿಮಾ ನೋಡ್ತಾ ಎಲ್ಲಿ ಹನುಮಂತ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಅಂದರೆ ಇಡೀ ಟೀಸರಲ್ಲಿ ಎಲ್ಲೂ ಕೂಡ ಹನುಮಂತನ ಪಾತ್ರದ ಒಂದು ಚಿಕ್ಕ ದೃಶ್ಯವೂ ಕೂಡ, ಚಿಕ್ಕ ತುಣುಕು ಕೂಡ ಕಾಣೋಕ್ಕೆ ಸಿಗೋಲ್ಲ ನಮಗೆ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಹನುಮಂತನನ್ನು ಹುಡುಕ್ತಾ ಇದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇದು 2 ಪಾರ್ಟಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ನನಗನ್ಸೋ ಪ್ರಕಾರ ಇಲ್ಲಿ ರಾವಣನ ಕುರಿತಾಗಿ ಹೆಚ್ಚಿನ ವಿವರಣೆ ಇರ್ಬೋದು ಪಾರ್ಟ್ 1ರಲ್ಲಿ ಅಂತ ಅನಿಸ್ತಾ ಇದೆ. ಅಥವಾ ರಾವಣ ಮಾಡಿದಂಥ ಯುದ್ಧ ಆಗಿರ್ಬೋದು, ಅಥವಾ ರಾವಣನು ಶಿವನ ಕುರಿತಾದಂಥ ಮಾಡಿದಂಥ ತಪಸ್ಸಿರ್ಬೋದು. ಹೆಚ್ಚಾಗಿ ಈ ಸಿನಿಮಾ ಪೂರ್ತಿಯಾಗಿ, ಅಂದರೆ ರಾಮಾಯಣ ಭಾಗ 1 ಏನಿದೆ ಅದು ಸಂಪೂರ್ಣವಾಗಿ ರಾಮಾಯಣ 1 ಏನಿದೆ ಅದು ಹೆಚ್ಚಾಗಿ ಅದಕ್ಕೆ ಜಾಸ್ತಿ ಸ್ಕ್ರೀನನ್ನು ಯಶ್ ಅವರಿಗೆ ಕೊಡ್ಬೋದು ಅಂತ ಅಂದ್ಕೋತೀನಿ. ಮತ್ತು ಯಶ್ ಅವರ ಅಭಿನಯ ಅಥವಾ ಅವರ ಹಾವಭಾವ ಇದೆಲ್ಲ ನೋಡಿದಾಗ ಯಶ್ ಅವರು ಎಲ್ಲೋ ಬೇರೆ ಲೆವೆಲಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದರೆ KGF ತುಂಬ ಸ್ಟೈಲಿಶ್ ಪಾತ್ರ ಆಗಿತ್ತು, ಈಗಿನ ಟ್ರೆಂಡ್ ತಕ್ಕಂಥ ಒಂದು ಪಾತ್ರ. ಬಟ್ ಇದು ಎಪಿಕ್ ಆಗಿರುವಂಥದ್ದು ಮತ್ತು ಪೌರಾಣಿಕವಾಗಿರುವಂಥ ಪಾತ್ರವನ್ನು ಅದನ್ನು ಸಾಕ್ಷಾತ್ ಆಹ್ವಾನ ಮಾಡಿಕೊಂಡು ಅಭಿನಯಿಸೋದು ಚಾಲೆಂಜ್ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಇದ್ರ ಹೊರತುಪಡಿಸಿ ಟೀಸರ್ ಕಟ್ ಇರ್ಬೋದು, ಜೊತೆಗೆ ಹಿನ್ನೆಲೆ ಸಂಗೀತ ಇರ್ಬೋದು. ಸೊ ಈ ಸಿನಿಮಾ ಈ ದೀಪಾವಳಿ ಸಮಯದಲ್ಲಿ ಬಿಡುಗಡೆ ಆಗುತ್ತಂತ ಸುದ್ದಿ ಇದೆ. ರಾಮಾಯಣ 1 ಆ್ಯಂಡ್ ರಾಮಾಯಣ 2 ಭಾಗ, ಅಂದರೆ ರಾಮನ ಅಂತಿಮ ಯುದ್ಧ ನೋಡೋಕ್ಕೆ ನಾವು ಮುಂದಿನ ದೀಪಾವಳಿವರೆಗೂ ಕಾಯಬೇಕು. 2027 ದೀಪಾವಳಿ ಬರುತ್ತೆ ಅಂತ ಹೇಳಲಾಗಿದೆ. ಆ್ಯಂಡ್ ಹನುಮಂತನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರ ಪಾತ್ರ ಅಷ್ಟರ ಮಟ್ಟಿಗೆ ಚಿತ್ರೀಕರಣ ಮುಗಿದಿದೆ ಅಂತ ಅನಿಸಲ್ಲ. ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಒಂದು ವೇದಿಕೆಯಲ್ಲಿ, ಚಿತ್ರಕ್ಕೆ ಸಂಬಂಧಿಸಿದಂಥ ಒಂದು ವೇದಿಕೆಯಲ್ಲಿ ಕೂಡ ಅವರು ಮಾತಾಡಿದಾಗ ತನ್ನ ಒಂದು ಚಿತ್ರೀಕರಣ, ತನ್ನ ಹನುಮಂತನ ಪಾತ್ರದ ಚಿತ್ರೀಕರಣ ಈಗಷ್ಟೇ ಆರಂಭವಾಗಿದೆ ಅಂತ ಹೇಳಿದರು. ಆ ಸಲುವಾಗಿ ರಾಮಾಯಣ 1ರಲ್ಲಿ ಇಲ್ಲಿ ಹನುಮಂತನಿಗೂ ಕೂಡ ತುಂಬ ಕಮ್ಮಿ ಸ್ಪೇಸ್ ಇದೆ ಅಂತ ಹೇಳ್ಕೋಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.